ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನನ್ನ ವಾಯ್ಸ್ ನನ್ನದೇ ಅಲ್ಲ ಅಂತ ಅನಿಸ್ತಾ ಇದೆ. ಒಂದು 2-3 ದಿನದಿಂದ ಬ್ರೇಕ್ ತೊಗೊಂಡಿದ್ದು ಅದೇ ರೀಸನ್ಗೋಸ್ಕರನೇ. ತುಂಬಾ ಹುಷಾರಿರಲಿಲ್ಲ. ಥ್ರೋಟ್ ಇನ್ಫೆಕ್ಷನ್ನು ಎಷ್ಟು ನೋಯ್ತಾಯಿತ್ತು ಗಂಟಲು ಅಂದರೆ. ಈ ಸೀಸನ್ ಬಂದಿದ ತಕ್ಷಣ ನನಗೆ ಇದು ಪ್ರಾಬ್ಲಮ್ ನಾರ್ಮಲ್ಲು ಆಯಿತಾ. ಅದು ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದ ಥ್ರೋಟಿಗೆ ರೆಸ್ಟ್ ಬೇರೆ ಸಿಗಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರತ್ತೆ. ಅದಕ್ಕೇ ಯೂಟ್ಯೂಬೂ ಅಷ್ಟೇ 2-3 ದಿನದಿಂದ ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಜೊತೆಗೆ ನಾನು ವೀಕ್ಲಿ ಮೀಲ್ ಪ್ರಿಪ್ರೇಷನ್ಗಿಂತ ಮೀಲ್ ಪ್ಲ್ಯಾನಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಾನಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ತಾ ಏನೇನು ಮಾಡೋದು ಅಂತ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ನನಗೆ ಕೋಲ್ಡು ಕಾಫು ಎಲ್ಲ ಆಗಿತ್ತು ಆಯಿತಾ. ಆಲ್ಮೋಸ್ಟ್ ಒಂದು 6 ಡೇಸಿಂದ ಸಫರ್ ಮಾಡ್ತಾಯಿದ್ದೀನಿ. ವೈರಲ್ ಫೀವರ್ ಥರ ಆಗೋಗಿತ್ತು. ತುಂಬ ಕಷ್ಟ ಆಗ್ತಿತ್ತು. ನಾನು ಯಾವಾಗ ಚೆನ್ನಾಗಾಗ್ತಿದ್ದೆ, ಒಂದು 2 ದಿನ ಹಾಕಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದ ತಕ್ಷಣ ಚೆನ್ನಾಗಾಗ್ತಿದ್ದೆ. ಆಗ ಮನೆಯವ್ರಿಗೆಲ್ಲ ಪಾಪ ಅದು ಇದು ಏನಾದ್ರು ಮಾಡಿಕೊಡ್ತಾಯಿದ್ದೆ. ಮತ್ತೆ ಹುಷಾರಿಲ್ದಂಗೆ ಆಗ್ತಿತ್ತು, ಮತ್ತೆ ಸುಸ್ತಾಗ್ತಿತ್ತು. ಸೊ ಆಫ್ ಆ್ಯಂಡ್ ಆನ್ ಆ ಥರ ಹೆಲ್ತ್ ಆಗ್ತಾಯಿತ್ತು. ಸೊ ಆ ರೀತಿ ತುಂಬ ಹುಷಾರಿಲ್ಲ ಅಂತ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋಕ್ಕೂ ಆಗೋಲ್ಲ. ಹುಷಾರಿಲ್ಲದೆ ಇರೋ ಟೈಮಲ್ಲೂ ಜಾಸ್ತಿನೂ ಕೆಲಸ ಮಾಡೋಕ್ಕಾಗಲ್ಲ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೆ ಹೀಗೆ ಎಲ್ಲ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ಥರ್ಡ್ ಡೇ, ಹುಷಾರಿಲ್ದಿರೋ 3rd ಡೇ ಸ್ವಲ್ಪ ಓಕೆ ಥರ ಅನಿಸ್ತಾಯಿತ್ತು. ಚೆನ್ನಾಗಿ ಅನಿಸ್ತಾಯಿತ್ತು. ಏನು ಆ್ಯಂಟಿಬಯೋಟಿಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಒಂದು ಲೆವೆಲ್ಗೆ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಆ ನೈಟ್ ಮತ್ತೆ ಜಾಸ್ತಿ ಆಯಿತು. ಸೊ ಕಾಲೇಜಲ್ಲಿ ಟೀಚ್ ಮಾಡೋದ್ರಿಂದ ಅದೂ ವಾಯ್ಸ್ ಮೇಲೆ ಸ್ವಲ್ಪ ಸ್ಟ್ರೇನ್ ಆದಂಗೆ ಆಗ್ತಿರುತ್ತೆ, ರೆಸ್ಟ್ ಆದಂಗೆ ಆಗ್ತಿರ್ಲಿಲ್ಲ. ಆಮೇಲೆ ಇಲ್ಲ ಅದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಒಂದಿನ ರಜಾನೂ ತೊಗೊಂಬಿಟ್ಟೆ. ನನಗೆ ತುಂಬ ಸುಸ್ತಾಗ್ತಿತ್ತು. ಗಂಟಲು ಯಾವ ಲೆವೆಲ್ಗೆ ಅಂದರೆ ಎಷ್ಟು ಗಾರ್ಗಲಿಂಗ್ ಮಾಡಿದ್ರೂ ನೋವೇ ಹೋಗ್ತಾ ಇರಲಿಲ್ಲ. ಸೊ ರೆಸ್ಟ್ ತೊಗೊಂಬಿಟ್ಟಿದ್ದೆ. ಅದಕ್ಕೇ ಯೂಟ್ಯೂಬ್ ವೀಡಿಯೋಸೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಬ್ರೀಫಾಗಿ ಹೇಳ್ತೀನಿ ಮೊಟ್ಟೆ ಬೋಂಡನ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಮನೆಯವ್ರಿಗೆಲ್ಲ ಮಳೆ ಬರ್ತಾ ಇರುತ್ತೆ. ಸ್ವಲ್ಪ ಮನೆಯವ್ರಿಗೇನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೇ ಪಾಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ. ಒಂದು ಕುಟಾಣಿ ತೊಗೊಂಡು ಅದರಲ್ಲಿ ಸ್ವಲ್ಪ ಓಂಕಾಳು ಮತ್ತು ಜೀರಿಗೆನ ತೊಗೊಂಡು ಚೆನ್ನಾಗಿ ಕೋರ್ಸ್ ಪೇಸ್ಟ್ ಅಂದರೆ ಪೌಡ್ರ್ ಮಾಡ್ಕೋಬೇಕು. ಅದು ನುಣ್ಣಗಂತೂ ಆಗೋಲ್ಲ. ನೀವು ಏನಾದರೂ ಮಿಕ್ಸಿಂಗ್ ಮಾಡಿಕೊಂಡ್ರೆ ನುಣ್ಣಗಾಗುತ್ತೆ. ಬಟ್ ಈ ರೀತಿ ಕುಟ್ಕೊಂಡ್ರೆ ಸಾಕು, ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ನಾನು ಚಿಕ್ಕ ಪುಟ್ಟದು ಸ್ವಲ್ಪ ಐಟಮ್ಗಳಿದೆ ಅಂದರೆ ಈ ರೀತಿಯೇ ಕುಟ್ಕೊಂಬಿಡ್ತೀನಿ. ಆಮೇಲೆ ನಾವು ಬಜ್ಜಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೋತೀವಲ್ವ ಆ ರೀತಿಯೇ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಒಂದು ಒಳ್ಳೆ ಟಾಪಿಕ್ ಬಗ್ಗೆನೂ ಮಾತಾಡೋಣ. ಏನು ಅಂದರೆ ಹ್ಯಾಪಿ ಲೈಫ್ ಮಂತ್ರ ಏನು ಅಂತ, ಆಯಿತಾ. ಸೊ ನೋ ಬಿ ಹ್ಯಾಪಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದ್ರ ಬಗ್ಗೆನೇ ಮಾತಾಡಿ ಯಾವ ರೀತಿ ಖುಷಿಯಾಗಿರೋದು ಅಂತ ಒಂದೊಳ್ಳೆ ಕಮೆಂಟ್ ಮಾಡಿದರು. ಹ್ಯಾಪಿಯಾಗಿರಬೇಕು ಲೈಫಲ್ಲಿ, ಬರೀ ಜಂಜಾಟನೇ ಆಗೋಗಿದೆ. ಅವರೂ ಒಬ್ಬರು ಟೀಚರ್ ಅಂತೆ. ಸೊ ನನಗೆ ಹೋಗೋದು ಬರೋದೇ ಆಗ್ತಾಯಿದೆ. ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಸಂಜೆ ಮನೆಗೆ ಬರೋದು 7:30, 8 ಆಗ್ತಿದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಖುಷಿಯಾಗಿ ಯಾವ ರೀತಿ ಇರೋದು ಹೇಳಿ ಅಂತ ಹೇಳಿದ್ದಾರೆ. ಸೊ ನನಗೆ ನನ್ನ ಸೆಲ್ಫ್ ಅನುಭವ ಜೊತೆಗೆ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಲೈಫಲ್ಲಿ ಜಂಜಾಟ ಇರುತ್ತೆ ಅಂದರೆ ನಾವು ಖುಷಿಯಾಗಿರಲೇಬೇಕು. ಖುಷಿಯಾಗಿರೋಕ್ಕೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ನಾವು ಖುಷಿಯಾಗಿಲ್ಲ, ಬರೀ ಇಡೀ ದಿನ ಟೆನ್ಷನ್ನು, ವಾರಗಟ್ಟಲೆ ತಿಂಗಳುಗಟ್ಟಲೆ ಬರೀ ಟೆನ್ಷನ್ನು ಅಂದರೆ ಆ ಕಷ್ಟಪಟ್ಟು ಏನೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತು ನನ್ನ ವಾಯ್ಸ್ ಕೋಆಪ್ರೇಟ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನನಗೂ ತುಂಬ ಕಷ್ಟ ಆಗ್ತಾಯಿದೆ ಅದು ಮಾತಾಡೋಕ್ಕೆ. ಬಟ್ ಅವರು ತುಂಬ ರಿಕ್ವೆಸ್ಟ್ ಕೆಲವರೆಲ್ಲ ಪರ್ಸ್ನಲಾಗಿ ಮೇಲ್ ಕೂಡ ಮಾಡ್ತಾರೆ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ. ಅದಕ್ಕೆ ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಜೊತೆಗೆ ಹೆಂಗಿದ್ರು ಈ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ಶೂಟ್ ಮಾಡ್ಕೊಂಡಿದ್ನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಂಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಫಸ್ಟ್ ಮೇನ್ ನನಗೇನು ಅನಿಸೋದು ಅಂದರೆ, ಎಲ್ಲ ಜಗತ್ತಲ್ಲಿ ಏನೇನಾಗುತ್ತೋ ಅದಕ್ಕೆಲ್ಲ ಕಾರಣ ನಾವೇ ಅಂದ್ಕೊಳ್ಳೋದನ್ನು ಸ್ಟಾಪ್ ಮಾಡಿ, ಆಯಿತಾ. ನಾವೇ ಇಂಪಾರ್ಟೆಂಟ್, ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಇದೆ, ಆ ಥರದ್ದೆಲ್ಲ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ನೀವು ಯಾವಾಗ ತುಂಬ ಬರ್ಡನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ತುಂಬ ರಿಲ್ಯಾಕ್ಸಾಗಿ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತೀರ, ತುಂಬ
ಅಂದ್ಕೊಳ್ಳೋದು ನಾನೇ ಎಲ್ಲ ಮಾಡ್ತಾಯಿದ್ದೀನಿ, ನಾನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದು, ನಾನಿಲ್ಲಾಂದರೆ ಮನೆ ನಡೆಯಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಈ ಜಗತ್ತಲ್ಲಿ ಯಾರಿಲ್ಲ ಅಂದರೂ ಲೈಫ್ ನಡೀತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಆಮೇಲೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ. ಕೆಲವು ಸತಿ ಅನಿಸುತ್ತೆ ನಮಗೆ ಲೇಡೀಸ್ಗೆ, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆ ಫೀಲಿಂಗ್ ಅಂತೂ ಇರುತ್ತೆ, ಎಲ್ಲ ನಾನೇ ಮಾಡಬೇಕು ಅಂತ. ಯೂಶ್ವಲಿ ನಾನು ಕೇಳ್ತಾ ಇರ್ತೀನಿ, ಅದು ನಿಜನೂ ಹೌದು ಸುಳ್ಳು ಹೌದು. ಆ ಥರ ಅಂದ್ಕೊಂಡ್ರೆ ಇನ್ನೂ ನೋವೇ ಜಾಸ್ತಿ. ನಾನು ಹೊರಗಡೆನೂ ಮಾಡಬೇಕು, ಮನೆಯಲ್ಲೂ ಮಾಡಬೇಕು, ಮಕ್ಳಿಗೂ ಓದಿಸ್ಬೇಕು, ಮನೆಯೂ ಕ್ಲೀನ್ ಮಾಡಬೇಕು, ಈ ಥರದ್ದೆಲ್ಲ ಅಂದ್ಕೊಂಡು ಇನ್ನೂ ತುಂಬ ಬೇಜಾರಾಗುತ್ತೆ. ಅದು ನಿಜ ಆ್ಯಕ್ಚುಲಿ. ಎಷ್ಟೊಂದು ಮ್ಯಾನೇಜ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಲ್ಲ. ಬಟ್ ಅದನ್ನು ನೆನೆಸ್ಕೊಂಡು ಅಂದು ಇನ್ನೂ ಬೇಜಾರು ಮಾಡ್ಕೊತೀವಿ ನಾವು. ಸೊ ಅದ್ರ ಬಗ್ಗೆ ಪ್ರೌಡಾಗಿ ಫೀಲ್ ಮಾಡ್ಕೊಳ್ಳಿ, ಅಥವಾ ಅದನ್ನು ಮಾಡಿದ್ದನ್ನ ಬಿಟ್ಬಿಟ್ರೆ ಬೆಸ್ಟು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈ ಒಂದು ಕೆಲಸ ಮಾಡಿದ್ವಾ ಅದಲ್ಲೇ ಬಿಟ್ಬಿಟ್ರೆ, ಅಯ್ಯೋ ಎಲ್ಲ ನಾನೇ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಹೆಲ್ಪ್ ಮಾಡಲ್ಲ, ಈ ಥರ ಎಲ್ಲ ಅಂದ್ಕೊಂಡು ಫುಲ್ಲು ಬರ್ಡನ್ನಿಂದ ಬೇಜಾರು ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ತಪ್ಪುತ್ತೆ. ಸೊ ಕೆಲಸ ಮಾಡ್ತೀರಾ ಅಲ್ಲೇ ಬಿಟ್ಬಿಡಿ, ಅಲ್ಲೇ ಮರೆಸ್ಬಿಡಿ ಆ ಕೆಲಸ ಮಾಡಿದ್ದನ್ನು. ಸೊ ನೆಕ್ಸ್ಟ್ ಕೆಲಸನ ನಂಬರ್ 1ಇಂದನೇ ಸ್ಟಾರ್ಟ್ ಮಾಡಿ. ಅಲ್ಲಿ ಮುಗಿಯುತ್ತಾ ಮತ್ತೆ ಇನ್ನೊಂದು ಕೆಲಸನ ನಂಬರ್ 1ಇಂದನೇ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಬೇರೆ ಸೊಲ್ಯೂಷನ್ನೇ ಇಲ್ಲ. ಎಲ್ಲ ಮಾಡ್ತಾ ಇರ್ತೀವಲ್ವ, ಒಂಥರ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಡುತ್ತೆ, ಬೇಜಾರಾಗುತ್ತೆ, ಬರ್ಸ್ಟ್ ಔಟ್ ಆಗಿಬಿಡ್ತೀವಿ. ಅದ್ರ ಬದಲಾಗಿ ನಾವು ಏನೂ ಮಾಡ್ತಾಯಿಲ್ಲ, ಆರಾಮಾಗೇ ಇದ್ದೀವಿ ಅಂತ ನಾವೇ ಅಂದರೆ ಒಂದು ಸೇಯಿಂಗ್ ಇದೆ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ಅಂದರೆ ನಾವೇ ನಮ್ಮ ಬ್ರೈನ್ನ ಫೇಕ್ ಮಾಡಬೇಕು, ಇಲ್ಲ ನಾನು ಏನೂ ಮಾಡ್ತಿಲ್ಲ, ಆರಾಮಾಗಿ ಚಿಲ್ ಔಟ್ ಮಾಡ್ತಾಯಿದ್ದೀನಿ ಲೈಫಲ್ಲಿ ಅಂತ. ಸೊ ಇನ್ನೇನು ಆಪ್ಷನ್ ಇಲ್ಲ, ಎಲ್ಲ ಮಾಡ್ತಾಯಿದ್ದೀವಿ ತಾನೇ. ಸೊ ಅದನ್ನೇ ಎಂಜಾಯ್ ಮಾಡಿಕೊಂಡು ಮಾಡಬೇಕಷ್ಟೇ. ಈಗ ಡ್ರೈ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಜರಡಿ ಇಟ್ಕೊಂಡೆ ಆಯಿತಾ, ಕಡಲೆ ಹಿಟ್ಟಿತ್ತಲ್ಲ ಅದನ್ನು ಜರಡಿ ಇಟ್ಕೊಂಡೆ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಡೆಫಿನೆಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೊಟ್ಟೆ ಬೋಂಡ ಜೊತೆ ಅದು ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ನೀವು ಮೊಟ್ಟೆ ಬದಲಾಗಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಪನ್ನೀರ್ ಯೂಸ್ ಮಾಡಿ, ಆಲೂಗಡ್ಡೆ ಯೂಸ್ ಮಾಡಿ, ಮತ್ತು ಬಜ್ಜಿ ಮೆಣಸಿನ್ಕಾಯಿ, ಎಷ್ಟೊಂದು ಆಪ್ಷನ್, ಮತ್ತು ಹೀರೆಕಾಯಿ, ಇದೆಲ್ಲ ಎಷ್ಟು ಒಳ್ಳೊಳ್ಳೆ ಆಪ್ಷನ್ಸು ಈ ಚಳಿಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ಏನೇನೇನು ಹಾಕಿದೆ ಅಂದರೆ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಪುಡಿಯಾಗಿ, ಜೀರಿಗೆ ಮತ್ತು ಓಂಬು ಕಾಳು, ಅದನ್ನು ಅವೆರಡನ್ನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೊತೆಗೆ ಸೋಡಾ, ಉಪ್ಪು, ಖಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರದ್ದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೆಂಗೆ ಅಂದರೆ, ನಿಮ್ಮ ಬೆರಳನ್ನ ಅದರಲ್ಲಿ ಡಿಪ್ ಮಾಡಿ ನೋಡಿ, ನಿಮ್ಮ ಬೆರಳಿಗೆ ಅದು ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾವಾಗ್ಲೂ ಅಷ್ಟೇ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡೆ ಹಾಕ್ಕೊಳ್ಳಿ. ನನಗೆ ಸೆಲ್ಫ್ ಅನುಭವ, ಕೆಲವು ಸತಿ ಹಾಗೆ ಹಾಕ್ಬಿಡ್ತೀನಿ, ಆ ಗಂಟಿರುತ್ತಲ್ಲ ಅದನ್ನು ಬಿಡಿಸಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡೋಕ್ಕೆ ತಲೆನೋವು ಬಂದುಬಿಡುತ್ತೆ. ಅದ್ರ ಬದಲಾಗಿ ಒಂದು 20 ಸೆಕೆಂಡ್ ಜರಡಿ ಇಟ್ಕೊಳ್ಳೋದು ಬೆಸ್ಟು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ಈ ಹಿಟ್ಟಿರುತ್ತಲ್ಲ ಬ್ಯಾಟರ್, ಅದರದ್ದು ಟೇಸ್ಟ್ ನೋಡಿ, ಆಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ, ಸರಿ ಇದೆ ಅಂತ ಅನಿಸಿದ್ಮೇಲೆ ಪ್ರೊಸೀಡ್ ಆಗ್ಬೋದು. ಆಮೇಲೆ ಒಂದು 10 ಮೊಟ್ಟೆನ ಬೇಯಿಸೋಕ್ಕಿಟ್ಟಿದ್ದೆ. ಇನ್ನೊಂದು ಪೌಚ್ಡ್ ಎಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು ವೀಡಿಯೋ ಬೇರೆ ಶೂಟ್ ಮಾಡ್ಕೋತಾ ಇರ್ತೀವಲ್ವ, ಸುಸ್ತಾಗ್ತಾ ಇರುತ್ತೆ. ಅದು ನೀಟಾಗೆಲ್ಲ ಫೋಕಸ್ ಮಾಡ್ಕೋಬೇಕು, ಕ್ಯಾಮ್ರಾ ನೋಡ್ತಾ ಇರಬೇಕು, ಈ ಕಡೆ ಅಡುಗೆ ಮಾಡ್ತಾ ಇರಬೇಕು, ಅಷ್ಟು ಈಸಿ ಇರೋಲ್ಲ. ಆಮೇಲೆ ಅದೇ ಥರ ಅಂದ್ಕೊಂಡೆ, ಆ ಪೌಚ್ಡ್ ಎಗ್ ಮಾಡೋಣ, ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗ್ ಇದೆ ಆಯಿತಾ. ಆ ಬಾಯ್ಲ್ಡ್ ಎಗ್ ಹಾಕ್ಬಿಟ್ಟು ಅದ್ರ ಮೇಲೆ ಆಮ್ಲೆಟ್ ಹಾಕ್ತಾರೆ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಅಷ್ಟು ಎನರ್ಜಿನೂ ಇರಲಿಲ್ಲ, ಅಷ್ಟು ಪೇಷನ್ಸು ಇರಲಿಲ್ಲ. ಅದಕ್ಕೆ ಎಲ್ಲನೂ ಬಜ್ಜಿನೇ ಮಾಡಿಬಿಟ್ಟೆ ಆಯಿತಾ. ಆಮೇಲೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 4-5 ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೇ ಅನಿಸ್ತಾಯಿತ್ತು, ಫ್ಯಾಮಿಲಿಗೆಲ್ಲ ಏನಾದ್ರು ಮಾಡಿಕೊಡೋಣ, ನೀಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿಕೊಡೋಣ ಅಂತ. ಅದಕ್ಕೆ ಈರುಳ್ಳಿ ಎಲ್ಲ ಮೇಲೆ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಚಾಟ್ ಮಸಾಲ, ಗರಂ ಮಸಾಲ ಅದೆಲ್ಲ ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ನೀವು, ನಾನು ಯಾವಾಗಲೇ ತುಂಬ ಸುಸ್ತಾಗಿದ್ದಾಗ, ಏನಾದ್ರು ಹೆಲ್ತ್ ಅಪ್ಸೆಟ್ ಇದೆ, ಪೀರಿಯಡ್ಸ್ ಟೈಮಲ್ಲಿ ತುಂಬ ಏನಾದರೂ ಅದು ಇದು ಕಷ್ಟ ಇದೆ ಫಿಸಿಕಲಿ ಅಂದರೆ ಮಾಡ್ತಾಯಿರ್ತೀನಿ. ಬಟ್ ನಿಧಾನಕ್ಕೆ ಮಾಡ್ತಾಯಿರ್ತೀನಿ ಕೆಲಸನ. ಆಗ ಏನು ಅನಿಸುತ್ತೆ ಅಂದರೆ ತುಂಬ ಸುಸ್ತಾದಂಗೆ ಆಗಲ್ಲ. ಇವತ್ತೂ ಅಷ್ಟೇ ನನ್ನ ಕೈಯಲ್ಲಿ ಆಗ್ತಾಯಿರಲಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಲೆವೆಲಿಗೆ ನಿಧಾನಕ್ಕೆ
ನಿಧಾನಕ್ಕೇ ಎಂಜಾಯ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಈಗ ಮೊಟ್ಟೆಗಳನ್ನೆಲ್ಲ ಬಾಯ್ಲ್ ಮಾಡಿದ್ನಲ್ಲ ಅದನ್ನು 4 ಭಾಗ ಮಾಡ್ತಾಯಿದ್ದೀನಿ. ನನ್ನ ಪ್ರಕಾರ 4 ಭಾಗ ಮಾಡಬೇಡಿ, 2 ಭಾಗ ಮಾಡಿ. ಆಮೇಲೆ ಒಂದು ಪ್ರಿಕಾಷನರಿ ಮೆಷರ್ ಹೇಳ್ತೀನಿ ನೋಡಿ, ಹುಷಾರಾಗಿ ಫ್ರೈ ಮಾಡಿ. ಆದಷ್ಟು ಫ್ರೈ ಮಾಡಬೇಕಾದ್ರೆ ಹತ್ತಿರ ನಿಂತ್ಕೊಳ್ಳೋಕೆ ಹೋಗಬೇಡಿ. ಒಂದು 2 ಮೊಟ್ಟೆ ನಂದು ಸಿಡೀತು ಆಯಿತಾ. ಅದು ಕೆಲವು ಸತಿ ಸಿಡಿಯಲ್ಲ. ಹೋದ ಸತಿ ಹಸ್ಬೆಂಡ್ ಮಾಡಿದ್ರು, ಆಗೇನೂ ಆಗಿರಲಿಲ್ಲ. ಕೆಲವು ಸತಿ ಅದೇನೋ ಅದು ಎಗ್ ಮೇಲೆ ಡಿಪೆಂಡೋ ಏನು ಕತೆನೋ ಗೊತ್ತಿಲ್ಲ, ಅಥವಾ ಕರೆಕ್ಟಾಗಿ ಮೊಟ್ಟೆಗೆ ಆ ಹಿಟ್ಟು ಕೋಟ್ ಆಗಿಲ್ಲ ಅಂದರೆ ಆ ವೈಟ್ ಕಲರ್ ಡೈರೆಕ್ಟಾಗಿ ಎಣ್ಣೆಲಿ ಫ್ರೈ ಆದಾಗ ಅಂದರೆ ಒಂಥರ ಸಿಡ್ದಂಗೆ ಆಗುತ್ತೆ. ಆಗ ಬಿಸಿ ಎಣ್ಣೆ ಎಲ್ಲ ಚೆಲ್ಲೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಬೇಕು. ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ತುಂಬ ಜನ ಎಗ್ ಬಜ್ಜಿಗಳು ಮಾಡ್ತಾರೆ. ಬಟ್ ಸ್ವಲ್ಪ ಹಿಂದೆ ಇದ್ದು ಆಮೇಲೆ ದೊಡ್ಡ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸೇಫಾಗೇ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಹ್ಯಾಪಿಯಾಗಿರಬೇಕು ಅಂದರೆ ಯಾರ ಬಗ್ಗೆನೂ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಈ ಥರ ಮಾಡಿದ್ರೆ ಅವ್ರೇನು ಅನ್ಕೋತಾರೋ, ಅವ್ರು ನನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೋ, ಹಾಗೆ ಹೀಗೆ ಏನೂ ತಲೆ ಕೆಡಿಸ್ಕೋಬೇಡಿ ಆಯಿತಾ. ನಾನು ಯಾವಾಗಲೂ ಹೇಳೋದು, ನೀವು ಜೀವನ ಮಾಡ್ತಾಯಿದ್ದೀರಾ, ಏನೋ ಒಂದು ಡಿಸಿಷನ್ ತೊಗೋತಾ ಇದ್ದೀರಾ, ನೀವು ಕೆಲಸ ಮಾಡ್ತಾಯಿದ್ದೀರಾ, ಮಾತಾಡ್ತಿದ್ದೀರಾ ಅಂದರೆ ದೇವರು ಅನ್ನೋದು ಒಬ್ಬರು ಮೆಚ್ಚಬೇಕು. ಪ್ರಪಂಚ ಎಲ್ಲ ಮೆಚ್ಚಿ ದೇವರೇ ಮೆಚ್ಚಿಲ್ಲ ಅಂದರೆ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ನೀವು ಅದು ಯೂಸ್ ಇಲ್ಲ. ಸೊ ಯಾರೂ ನಿಮ್ಮನ್ನು ಮೆಚ್ತಾ ಇಲ್ಲ, ಬಟ್ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ, ದೇವ್ರು ಮೆಚ್ಚೋ ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಮನಸ್ಸಾಕ್ಷಿ ಅಂತ ಒಂದಿರುತ್ತೆ ಯಾವಾಗ್ಲೂ ಅಷ್ಟೇ. ನಾವು ಎಷ್ಟು ಜನಕ್ಕೆ ಏನೇ ಮೋಸ ಮಾಡ್ಬೋದು, ಎಲ್ಲರ ಮುಂದೆನೂ ಎಸ್ಕೇಪ್ ಆಗ್ಬೋದು. ಬಟ್ ಮನಸ್ಸಾಕ್ಷಿಯಲ್ಲಿ ಒಳಗಡೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ನಾವೇನಾದ್ರು ತಪ್ಪು ಮಾಡಿದ್ರೆ. ಬಟ್ ಅದೇ ನಾವು ಸರಿಯಾಗಿ ಮಾಡಿದ್ರೆ ಯಾವ ಮೂಲೆಯಲ್ಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನನಗನ್ಸೋ ಪ್ರಕಾರ ಅದೇ. ಅವ್ರು ಈ ಥರ ಅಂತಾರೆ, ಇವ್ರು ಆ ಥರ ಅಂತಾರೆ, ಯಾರೂ ಆಯಿತಾ. ಈಗ ನನ್ನ ಸೆಲ್ಫ್ ಅನುಭವ, ಯಾರೋ ಏನೋ ನಿಮ್ಗೆ ಹುಷಾರಿಲ್ಲ, ನಿಮಗೆ ದುಡ್ಡಿಲ್ಲ, ನೀವು ಕಷ್ಟದಲ್ಲಿದ್ದೀರಾ ಅಂದರೆ ಯಾರೂ ಬಂದು ಏನೂ ಸಹಾಯ ಮಾಡಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಯಾರ ಬಗ್ಗೆನೂ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರ ಹತ್ರನೂ ಚೆನ್ನಾಗಿರಿ, ಒಳ್ಳೆತನ ಕಾಪಾಡ್ಕೊಳ್ಳಿ, ಮನುಷ್ಯತ್ವ ಇಟ್ಕೊಳ್ಳಿ. ಬಟ್ ಯಾರ ಬಗ್ಗೆನೂ ತುಂಬ ಸೀರಿಯಸ್ಸಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ಖುಷಿಯಾಗಿರಬೇಕು ಅಂದರೆ ಸೆಲ್ಫ್ ಕೇರು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು, ಸೆಲ್ಫ್ ಹ್ಯಾಪಿನೆಸ್ಸು ತುಂಬ ಇಂಪಾರ್ಟೆಂಟು. ಯಾರಿಂದನೂ ನಮಗೆ ಖುಷಿ ಸಿಗುತ್ತೆ. ಅವರು ಈ ಥರ ಮಾತಾಡ್ಸಿದ್ರೆ, ಅವರು ಈ ಥರ ಕೇರ್ ತೋರಿಸಿದ್ರೆ ನಮಗೆ ಖುಷಿ ಸಿಗುತ್ತೆ, ಅದೆಲ್ಲ ಸುಳ್ಳಿನ ಮಾತು. ನಮಗೋಸ್ಕರ ನಾವೇ ಕೇರ್ ಮಾಡಲ್ಲ, ನಮಗೆ ಇಷ್ಟ ಆಗಿರೋ ಕೆಲಸಗಳನ್ನ ನಾವೇ ಮಾಡ್ತಿಲ್ಲ ಅಂದರೆ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ಫಸ್ಟ್ ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕಲ್ವ. ಸೊ ಅದಕ್ಕೆ ಯಾವಾಗ್ಲೂ ಅಷ್ಟೇ ಸೆಲ್ಫ್ ಕೇರ್ ಮತ್ತು ಹ್ಯಾಪಿನೆಸ್ಸು ತುಂಬ ಇಂಪಾರ್ಟೆಂಟು. ಲೈಫಲ್ಲಿ ನಾವು ಹೆಂಗೆ ಖುಷಿಯಾಗಿರ್ತೀವಿ, ಖುಷಿಗಿಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನನಗೆ ಯೂಶ್ವಲಿ ಹೆಂಗೆ ಅಂದರೆ 2 ವಿಷಯದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಸ್ಟೂಡೆಂಟ್ಸಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಪಾಯಿಂಟ್ಸು ಹೇಳಿ ಅವ್ರಿಗೆ ಚೆನ್ನಾಗಿ ಟ್ರೈನ್ ಮಾಡ್ತೀನಲ್ವ, ಆಗ ತುಂಬಾ ಖುಷಿ ಸಿಗುತ್ತೆ. ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಈಗಲೇ ಯಾರೋ ಬೈಕ್ ರಿಪೇರಿ ಮಾಡ್ತಿದ್ದಾರೆ, ಬ್ಯಾಕ್ಗ್ರೌಂಡಲ್ಲಿ ಅದೇ ಸೌಂಡ್ ಬರ್ತಾಯಿದೆ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ನೀವು ನಂಬಲ್ಲ 12:45 ಈ ಟೈಮಲ್ಲೂ ಈಗ ಇಷ್ಟೊಂದು ಡಿಸ್ಟರ್ಬೆನ್ಸು ನೋಡಿ. ಸೊ ಅದಕ್ಕೆ ಎಕ್ಸ್ಕ್ಯೂಸ್ ಮೀ ಆಯಿತಾ, ಸಾರಿ ಕೇಳ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಅದು ಸೌಂಡ್ ಬರ್ತಾನೆ ಇದೆ. ಬಟ್ ನಂಗೆ ಬೇರೆ ಟೈಮಲ್ಲಿ ಆಗಲ್ಲ, ಬೇರೆ ಕೆಲಸ ಇರುತ್ತೆ, ಮಕ್ಳಿಗೆ ಓದಿಸೋದಿರುತ್ತೆ. ಈಗ ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಕ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅದು ಇಂಪಾರ್ಟೆಂಟ್. ಫಸ್ಟ್ ನನಗೆ ನನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಟಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಈಕ್ವಲಾಗಿ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನು. ಅದು ಓದೋ ವಿಷಯದಲ್ಲೇ ಅಂತ ಅಲ್ಲ, ಅವ್ರಿಗೇನೇ ಒಂದು ಮ್ಯಾನರ್ಸ್ ಇರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಡೋದು, ಅವ್ರಿಗೆ ಎಜುಕೇಟ್ ಮಾಡೋದು, ಅದೆಲ್ಲ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಫ್ಯಾಮಿಲಿಗೂ ಪ್ರೊಫೆಷನ್ಗೂ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ನಿಮಗೂ ಆ ಥರನೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇವತ್ತಿನ ಕಮೆಂಟ್ ಸೆಕ್ಷನಲ್ಲಿ ಅದೇ ಹಾಕಿ, ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಕೆಲಸ ಯಾವುದು ಅಂತ. ನೆಕ್ಸ್ಟ್ ಬಂದು ಲೈಫಲ್ಲಿ ಖುಷಿಯಾಗಿರಬೇಕು ಅಂದರೆ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಕಮಿಟ್ಮೆಂಟ್ ಆದಷ್ಟು ಲೈಫಲ್ಲಿ ನೆಮ್ಮದಿ ಇರಲ್ಲ. ನಾನು ಯಾವಾಗಲೂ ಹೇಳೋ ಹಂಗೆ ಒಂದು 10 ಜಾಬ್ಸ್ ಮಾಡ್ಬೋದು ನಾನು. ಈಗಲೂ ಟೀಚಿಂಗ್ ಪ್ರೊಫೆಷನ್ನು, ಟ್ಯೂಷನ್ಸ್ ಅಂತೆ, ಒಂದು 2-3 ಕಡೆ ಟ್ಯೂಷನ್ಸ್ ಮಾಡಿಕೊಂಡು, ಇನ್ನೊಂದು 4-5 ಕಡೆ ಇನ್ನೂ ಟ್ಯುಟೋರಿಯಲ್ಸ್ ಅದು ಇದು ಓಪನ್ ಮಾಡಿಕೊಂಡು ಎಷ್ಟು ಆಫರ್ಸ್ ಅಂತ ಬರ್ತಾನೆ ಇರುತ್ತೆ ಆಯಿತಾ.
ನಮಗೆ ಎಷ್ಟು ಬೇಕೋ ಲೈಫು ನೆಮ್ಮದಿಯಾಗಿ ಲೀಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದ್ರೆ ಸಾಕು. ಇನ್ಫ್ಯಾಕ್ಟ್ ಯಾವುದು ಬೇಡ, ಯೂಟ್ಯೂಬೇ ಕರೆಕ್ಟಾಗಿ ಸೀರಿಯಸ್ಸಾಗಿ ತೊಗೊಂಡು ಮಾಡಿದರೆ ಇಲ್ಲ ಅಂದರೂ ಕಡಿಮೆ ಅಂದರೂ 1,00,000 ಅಂತೂ ಗ್ಯಾರಂಟಿ ತಿಂಗ್ಳಿಗೆ ಬರುತ್ತೆ. ಅಷ್ಟು ಬೆನಿಫಿಟ್ ಇದೆ ಯೂಟ್ಯೂಬಲ್ಲಿ. ಬಟ್ ನನಗೆ ನನ್ನ ಪ್ಯಾಷನ್ನು ಟೀಚಿಂಗು, ಅದ್ರ ಜೊತೆಗೆ ನಮ್ಮ ಹಸ್ಬೆಂಡ್ ಎಕ್ಸ್ಪೆಕ್ಟ್ ಮಾಡೋದು ನಾನು ಒಳ್ಳೆ ಹೌಸ್ ವೈಫ್ ಆಗಿರಬೇಕು ಅಂತ, ಜೊತೆಗೆ ನನ್ನ ಮಕ್ಕಳಿಗೆ ನಾನು ಒಳ್ಳೆ ಮದರ್ ಆಗಿರಬೇಕು. ಸೊ ಮೂರದ್ದೂ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ನನಗೆ ನನ್ನ ಪ್ಯಾಷನ್ನು ಜೊತೆಗೆ ಮಕ್ಕಳು, ಹಸ್ಬೆಂಡು ಎಲ್ಲ ಕೇರ್ ತೊಗೋಬೇಕು ಅಂದರೆ ನನಗೆ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ನಾನು ಏನು ಮಾಡ್ತಾಯಿದ್ದೀನಿ ಅದು ನನ್ನ ಬೆಸ್ಟ್ ಕೊಡ್ತಾ ಇರೋದಷ್ಟೇ. ಇದಕ್ಕಿಂತ ಮ್ಯಾಕ್ಸಿಮಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಈಗ ನಾನು ಕರೆಕ್ಟಾಗಿ ಫುಲ್ ಫ್ಲೆಜ್ಡಾಗಿ ಯೂಟ್ಯೂಬ್ ಮಾಡಬೇಕು ಅಂದರೆ ನನ್ನ ಜಾಬ್ನ ನಾನು ಕ್ವಿಟ್ ಮಾಡಬೇಕು. ಅದು ನನಗೆ ಯಾವತ್ತೂ ಇಷ್ಟ ಇಲ್ಲ. ತುಂಬಾ ಇಷ್ಟಪಟ್ಟು ಓದಿ ಕಷ್ಟಪಟ್ಟು ರ್ಯಾಂಕ್ಸ್ ಎಲ್ಲ ಗಳಿಸಿ ನಾನು ಟೀಚರೇ ಆಗಬೇಕು, ಲೆಕ್ಚರರೇ ಆಗಬೇಕು ಅಂತ ಓದಿರೋದು. ಸೊ ಅದನ್ನು ಕ್ವಿಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಕೆಲವರು ಎಷ್ಟು ಕನೆಕ್ಟ್ ಆಗೋಗಿದ್ದಾರೆ ಅಂದರೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ. ನಾನು ಯಾವಾಗಾನ ಲೋ ಆಗಿದ್ದಾಗ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾರೆ. ಸೊ ಅದನ್ನು ಬಿಡೋಕ್ಕಾಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಈಗ ದುಡ್ಡು ಮುಖ ನೋಡಿದ್ರೆ ತುಂಬಾ ವೇ ಇದೆ ಆಯಿತಾ ದುಡಿಯೋಕ್ಕೆ, ಅಷ್ಟೊಂದಿದೆ. ಈಗಲೂ ಏನು ಕಡಿಮೆ ಬರುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಯೂಟ್ಯೂಬಿಂದ ಒಳ್ಳೆ ಸಂಪಾದನೆ ಇದೆ, ಇಲ್ಲ ಅಂತಲ್ಲ. ಬಟ್ ಸಿಕ್ಕಾಪಟ್ಟೆ ಮಾಡಬೇಕು ಅಂದರೆ ಹೇಳ್ತಾ ಇರೋದು ಎಷ್ಟು ಬೇಕೋ ಅಷ್ಟು. ಈಗ ಕೆಲವ್ರಿಗೆ 1,00,000 ಬಂದರೂ ಕಡಿಮೆನೇ ಅದು. ಯಾಕೆಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಕೆಲವ್ರಿಗೆ ಒಂದು 5,000 ಬಂದ್ರೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಸೊ ಅದಕ್ಕೇ ನಿಮ್ಗೆ ಹೆಂಗೆ ಬೇಕು, ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ನನ್ನ ಲೈಫಲ್ಲಿ ಪೀಸ್ ಆಫ್ ಮೈಂಡ್ ಬೇಕು. ಆ ಪೀಸ್ ಆಫ್ ಮೈಂಡಿಗೆ ಎಷ್ಟೆಷ್ಟು ಏನೇನು ಯಾವಾಗ ಮಾಡೋಕ್ಕಾಗತ್ತೆ ಅಷ್ಟನ್ನು ಮಾತ್ರನೇ ಮಾಡೋದು. ಸೊ ಈಗ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ನಿಜವಾಗ್ಲೂ ನನಗೆ ಮಂತ್ಲಿ ಅಂತ 10, 15, 20 ಈ ಥರ ಎಲ್ಲ ಬರ್ತಾನೆ ಇರುತ್ತೆ, ಇಲ್ಲ ಅಂತಲ್ಲ. ಸೊ ನನಗೆ ಜಾಸ್ತಿ ಹೆಲ್ತೆಲ್ಲ ಹಾಳು ಮಾಡಿಕೊಂಡು, ಫ್ಯಾಮಿಲಿ ಪೀಸ್ನ ಹಾಳು ಮಾಡಿಕೊಂಡು, ಮಕ್ಳಿಗೆ ಓದಿಸ್ದೆ ಅದನ್ನೆಲ್ಲ ಬಿಟ್ಟು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇನ್ನೂ ಸಿಗುತ್ತೆ ನನಗೆ ಟೈಮು. ಇನ್ನೂ 3-4 ವರ್ಷ ಆದಮೇಲೆ ಚಿನ್ನಿನೂ ಇಂಡಿಪೆಂಡೆಂಟ್ ಆಗ್ತಾಳೆ, ನಾನೇ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿದ್ದಾಳೆ. ಇನ್ನೊಂದು ಸ್ವಲ್ಪ ಅವಳಿಗೆ ಗೈಡೆನ್ಸ್ ಅಂತ ಬೇಕು. ಆಗಬೇಕಾದ್ರೆ ನನ್ನ ಕೆರಿಯರು ಅಂತ ನಾನು ನೋಡ್ಕೋಬೋದು. ಬಟ್ ನಾನು ಈಗಲೇ ಮಕ್ಕಳದು ಎಲ್ಲ ಬಿಟ್ಟು ನನ್ನ ಕೆರಿಯರ್ ಅಂತ ಕೂತ್ಕೊಂಡ್ರೆ ಆಮೇಲೆ ಇವರು ದೊಡ್ಡವರಾದಮೇಲೆ ಒಂದು ಟ್ರ್ಯಾಕಿಗೆ ತರೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಸೊ ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಜಾಸ್ತಿ ಕಮೆಂಟ್ ಆದಷ್ಟು ಟೆನ್ಷನ್ ಜಾಸ್ತಿ. ಎಷ್ಟು ಪೀಸ್ಫುಲ್ ಆಗಿದೆ ಲೈಫು, ನಾನು ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಯಾವ ಯೋಚನೆಗಳು ಇಲ್ಲ, ಅದು ಇಂಪಾರ್ಟೆಂಟ್ ನನಗೆ. ಮಲ್ಕೊಂಡ್ರೆ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಮಾಡಿರೋ ದುಡ್ಡೆಲ್ಲ ಯಾವನು ಎತ್ಕೊಂಡು ಹೋಗ್ತಾನೆ, ಇದೆಲ್ಲ ಅದೊಂಥರ ಬೇಡದಿರೋ ಟೆನ್ಷನ್ಗಳು ಅಂತ ಅನಿಸುತ್ತೆ. ಸೊ ಖುಷಿಯಾಗಿರಬೇಕು ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಬೆಸ್ಟ್. ನೆಕ್ಸ್ಟ್, ಬೇಗ ಎದ್ದೇಳಿ, ತುಂಬ ರಿಲ್ಯಾಕ್ಸಿಂಗ್ ಆಗಿ ಖುಷಿಯಾಗಿರ್ತೀರ. ಕಾಮ್ ಮೈಂಡ್ ಇಟ್ಕೊಳ್ಳಿ. ಟೆನ್ಷನ್ ಕೊಡೋಕ್ಕೆ 108 ಜನ ಇರ್ತಾರೆ. ಬಟ್ ನಾವು ಡಿಸೈಡ್ ಮಾಡ್ಕೋಬೇಕು ನಾವು ಹೇಗಿರಬೇಕು ಅಂತ. ಆಮೇಲೆ ಹೆಲ್ದಿ ಫುಡ್ಡೇ ತಿನ್ನಿ. ತುಂಬ ಹೆಲ್ದಿ ತಿನ್ನೋಕ್ಕೂ ಆಗಲ್ಲ, ಯಾಕೆಂದರೆ ನಾವು ಮನುಷ್ಯರು ಉಪ್ಪು ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆಯಿತಾ. ಬಟ್ ಆದರೂ ಕೂಡ 80% ಹೆಲ್ದಿ, 20% ಆ ಥರ. ಸೊ ಗ್ರ್ಯಾಜುಲಿ ಹೆಲ್ದಿ ವರ್ಷನ್ಗೆ ಹೋಗ್ತಾಯಿದ್ರೆ ಬೆಸ್ಟು. ಸ್ಪ್ರೌಟ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಆದಷ್ಟು ಇನ್ಕ್ಲೂಡ್ ಮಾಡಿಕೊಂಡ್ರೆ ಬೆಸ್ಟು. ನನಗೆ ಈಗ ಹೆಲ್ತ್ ಅಪ್ಸೆಟ್ ಆದಮೇಲೆ ಇನ್ನೂ ರಿಯಲೈಸೇಷನ್ ಆಗೋಗಿದೆ. 108 ಪ್ರಾಬ್ಲಮ್ ಇದ್ದರೂ ಕೂಡ ಲೈಫಲ್ಲಿ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದುಬಿಟ್ರೆ ಫಸ್ಟ್ ಪ್ರಿಯಾರಿಟಿ ಪ್ರಾಬ್ಲಮ್ಮೇ ಹೆಲ್ತು. ನಮ್ಮ ಆರೋಗ್ಯ ಚೆನ್ನಾಗಾಗ್ಬಿಟ್ರೆ ಸಾಕು ಅನ್ನಿಸ್ತಾಯಿತ್ತು. ನನಗೀಗ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಕಿರ್ಚೋಕ್ಕಾಗ್ತಿಲ್ಲ. ಕ್ಲಾಸ್ ಕಂಟ್ರೋಲ್ ಇರಬೇಕು ಅಂದರೆ ನಮ್ಮ ವಾಯ್ಸೇ ನಮ್ಮ ಅಸ್ತ್ರ. ಮೇನಾಗಿ ನಂದು ವಾಯ್ಸೇ ನನಗೆ ಮೇನ್ ಇದಿರೋದು. ಸೊ ಈಗ ನನ್ನ ವಾಯ್ಸ್ ನನ್ನ ಕೈಗೆ ಕೊಡ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಾಯಿದೆ. ಆಗ ಅನಿಸ್ತಾಯಿದೆ ಅಪ್ಪ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಾಯಿತ್ತು. ನೆಕ್ಸ್ಟ್ ಬಂದು ನೀರು ಮಾತ್ರ ಕುಡಿಯೋದನ್ನು ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಿಪ್ ಬೈ ಸಿಪ್ ಕುಡಿತಾನೆ ಇರಿ. ಗಂಟೆಗೆ ಒಂದೊಂದು ಗ್ಲಾಸು, ಅಥವಾ ಬಿಸಿನೀರು ಆದರೆ ಬಿಸಿನೀರು. ಈ ಚಳಿಗೆ ತುಂಬ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ ಎಂಥ ಖುಷಿ ಸಿಗುತ್ತೆ ಗೊತ್ತಾ. ಇವೆಲ್ಲ ಚಿಕ್ಕ ಮ್ಯಾಟ್ರಾದರೂ ಕೂಡ ತುಂಬಾ ಡ್ರಾಸ್ಟಿಕ್ ಹ್ಯಾಪಿನೆಸ್ನ ಕೊಡುತ್ತೆ ನಮ್ಮ ಲೈಫ್ಗೆ. ನೆಕ್ಸ್ಟ್ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಎಂಥ ಹೈ ಪ್ರೊಫೆಷನಲ್ಲೇ ಇರಲಿ, ಏನೇ ಹೈ ಪೊಸಿಷನಲ್ಲಿ ಇದ್ದರೆ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ, ಎಸ್ಪೆಷಲಿ ಮಕ್ಕಳು, ಪಾರ್ಟ್ನರ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ.
ಹೆವೆನ್, ಅಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ತುಂಬ ಜಂಜಾಟ ಇರುತ್ತೆ. ಇನ್ಫ್ಯಾಕ್ಟ್ ವರ್ಕಿಂಗ್ ವುಮೆನ್ಗೆ ಗೊತ್ತು ಹೊರಗಡೆ ಎಷ್ಟೆಲ್ಲ ಜನಗಳನ್ನ ನೋಡ್ತೀವಿ, ಏನೆಲ್ಲ ಸಿಚುವೇಶನ್ಸ್ನ ಫೇಸ್ ಮಾಡ್ತೀವಿ, ಎಷ್ಟು ಟೆನ್ಷನ್ಸ್ ಇರುತ್ತೆ. ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಒಂದಿನ ತುಂಬ ಹೈಯಲ್ಲಿ ಅಪ್ರಿಸಿಯೇಷನ್ ಇರುತ್ತೆ, ಕೆಲವು ಸತಿ ಡೌನಲ್ಲಿ ಇರ್ತೀವಿ, ಕೆಲವು ಸತಿ ನ್ಯೂಟ್ರಲ್ಲಿ ಇರ್ತೀವಿ, ಕೆಲವು ಸತಿ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹೊರಗಡೆ ಹೋಗಿದ ತಕ್ಷಣ ತುಂಬ ಸ್ಟ್ರಗಲ್ಸ್ನ ನೋಡ್ತಾ ಇರ್ತೀವಿ. ಬಟ್ ಮನೆಗೆ ಬಂದಿದ ತಕ್ಷಣ ನಮಗೆ ಸಮಾಧಾನ ಮಾಡೋ ಒಂದು ಫ್ಯಾಮಿಲಿ ಇದೆ, ನಮಗೆ ಅರ್ಥ ಮಾಡೋಕ್ಕೆ ಒಂದು ಭುಜ ಯಾರೋ ಒಬ್ಬರು ಶೋಲ್ಡರ್ ಕೊಡ್ತಾರೆ, ನಾವು ಏನಾದರೂ ಓಪನಾಗಿ ಹೇಳ್ಕೊಬೋದು. ಅಂಥ ಫ್ಯಾಮಿಲಿ ಇದ್ಬಿಟ್ರೆ ಅಂತೂ ಹೊರಗಡೆ ನಾವು ಹೆಂಗನ ಟ್ಯಾಕಲ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಮಾತ್ರ ಮರಿಬೇಡಿ, ತುಂಬ ಖುಷಿ ಸಿಗುತ್ತೆ. ನೆಕ್ಸ್ಟ್ ಬಂದು ಮನುಷ್ಯತ್ವನ ಯಾವತ್ತೂ ಮರಿಬೇಡಿ. ಯಾರೇ ಏನೇ ನೆಗೆಟಿವ್ ಪರ್ಸನ್ ನಿಮ್ಮ ಸುತ್ತಲೂ ಇದ್ದರೂ ಕೂಡ ನೀವು ಪಾಸಿಟಿವ್ ಆಗೇ ಥಿಂಕ್ ಮಾಡಿ, ನೀವು ಪಾಸಿಟಿವ್ ಪರ್ಸನ್ನೇ ಆಗಿರಿ. ಜೊತೆಗೆ ನಿಮ್ಮ ಸುತ್ತಲೂ ಒಂದು ಪಾಸಿಟಿವಿಟಿನೇ ಇಟ್ಕೊಂಡಿರಿ. ಯಾರೋ ಏನೋ ನೆಗೆಟಿವ್ ಹೇಳ್ತಾರೆ ಅಂತ ಅವ್ರ ಹತ್ರನೂ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ವಿಪರೀತ ಒಳ್ಳೆಯವ್ರಾಗಕ್ಕೆ ಹೋಗಬೇಡಿ. ಅದರಿಂದ ಏನು ಪ್ರಾಬ್ಲಮ್ಮು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀವಿ ಅವರು ನಮಗೆ ಮಾಡಲಿ ಅಂತ. ಸೊ ಅದರಿಂದ ನೋವೇ ಜಾಸ್ತಿ. ಮನುಷ್ಯತ್ವದಿಂದ ಎಷ್ಟು ಒಳ್ಳೆತನ ಬೇಕೋ ಅಷ್ಟು ಮಾಡಿ ಅಷ್ಟೇ. ಸೊ ಜಾಸ್ತಿ ಮಾಡಿ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂದರೆ ಮಾಡಿ, ಅದು ಡೆಫಿನೆಟ್ಲಿ ತುಂಬ ಒಳ್ಳೆಯದು, ಆಯಿತಾ. ಎಷ್ಟೋ ಗೊತ್ತಿಲ್ಲದಂಗೆ ಪಾಪಕರ್ಮಗಳನ್ನ ಮಾಡಿರ್ತೀವಿ, ಆಯಿತಾ. ಸೊ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ನಾವು ಸ್ವಲ್ಪನ ಪುಣ್ಯ ಮಾಡಬೇಕು ಅಂದರೆ ಒಬ್ರಿಗೆ ಹೆಲ್ಪ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹ್ಯಾಪಿನೆಸ್ನ ಹಾಳು ಮಾಡೋದು ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಮಗೇನೂ ಇಲ್ಲ ಅಂತ ಕೊರಗೋದು, ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ನಮ್ಮ ಖುಷಿನ ಹಾಳು ಮಾಡಿಬಿಡುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ, ಡೈಲಿ ಏನಾದರೂ ಕಲಿತಾ ಇರಿ, ನೇಚರ್ ಜೊತೆ ಸ್ಪೆಂಡ್ ಮಾಡಿ, ಜೊತೆಗೆ ಏನಾದರೂ ಕೋಪ ಬಂದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನೋಡಿ, ಖುಷಿ ಆಟೋಮ್ಯಾಟಿಕ್ಕಾಗಿ ನಮ್ಮ ಲೈಫಲ್ಲಿ ಇರುತ್ತೆ. ಆದಷ್ಟು ಕಡಿಮೆ ಖರ್ಚು ಮಾಡಿ, ಎಲ್ಲಿ ನೀಡಿದೆಯೋ ಡೆಫಿನೆಟ್ಲಿ ಧಾರಾಳವಾಗಿ ಖರ್ಚು ಮಾಡಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಯಾರಾದರೂ ಏನಾದರೂ ತಪ್ಪು ಮಾಡಿಸಿದ್ರೆ ಫರ್ಗಿವ್ ಮಾಡಿ, ಕ್ಷಮಿಸ್ಬಿಡಿ. ಅವ್ರಿಗೋಸ್ಕರ ಅಲ್ಲ, ನಮ್ಮ ಪೀಸ್ ಆಫ್ ಮೈಂಡ್ಗೋಸ್ಕರ. ನೆಕ್ಸ್ಟ್ ಬಂದು ಯಾರಾದರೂ ಏನಾದರೂ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಅಪ್ರಿಷಿಯೇಟ್ ಮಾಡಿ. ನೀವೇನಾದರೂ ಒಳ್ಳೇದು ಮಾಡ್ತಾಯಿದ್ದೀರ ಅಂದರೆ ನಿಮ್ಮನ್ನು ನೀವೇ ಶಬಾಷ್ ಮಾಡ್ಕೊಳ್ಳಿ. ಯಾರೋ ಏನೋ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದರೆ ನೋವೇ ಜಾಸ್ತಿ. ಚಿಕ್ಕ ಏನಾದರೂ ಗೆಲುವು ಇದ್ದರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡಿ. ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೊಳ್ಳಿ. ಆದಷ್ಟು ಫೋನ್ನ ದೂರ ಇಡಿ, ಅದರಿಂದ ನೆಗೆಟಿವಿಟಿ ಜಾಸ್ತಿ. ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ, ಅದು ಯಾವ ಲೆವೆಲ್ಗೆ ಬೇಕು ಅಂತ ಲಿಮಿಟ್ ನೀವೇ ಡಿಸೈಡ್ ಮಾಡಿ. ಆಗಾಗ ಲೈಫ್ ರೊಟೀನು ಜಂಜಾಟದಿಂದ ಬ್ರೇಕ್ ತೊಗೊಂಡು ಲೈಫಲ್ಲಿ ಖುಷಿಯಾಗಿ ಏನು ಮಾಡಬೇಕೋ ಅದನ್ನು ಮಾಡಿ. ಪ್ರತಿದಿನ ನಿಮಗೇನು ಖುಷಿ ಸಿಗುತ್ತೋ ಅದನ್ನು ಮಾಡಿ. ಡೆಫಿನೆಟ್ಲಿ ನಿಮ್ಮ ಲೈಫು ಖುಷಿಯಾಗಿರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಜೆನ್ಯೂನ್ ಫೀಲಿಂಗ್ ಇದು. ನನ್ನ ಇಷ್ಟು ವರ್ಷ ಜರ್ನಿಯಲ್ಲಿ ಖುಷಿಯಾಗಿರೋಕ್ಕೆ ಏನೇನು ಮಾಡಬೇಕೋ ಇದೆಲ್ಲ ನನ್ನ ಅನುಭವ ಅಷ್ಟೇ. ಜೊತೆಗೆ ನಾನೇ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಮೀಲ್ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೆ. ಇದನ್ನು ಎಷ್ಟೋ ಮಟ್ಟಿಗೆ ನನಗೆ ಫಾಲೋ ಮಾಡೋಕ್ಕಾಗ್ತಿಲ್ಲ, ಏಕೆಂದರೆ ಜೆನ್ಯೂನಾಗಿ ಹೇಳ್ಕೊಬೇಕು ನಿಮ್ಮ ಜೊತೆ, ಏನೋ ಸುಳ್ಳು ಹೇಳಿ ನಾನು ಇದನ್ನೇ ಈ ವೀಕ್ ಮಾತ್ರ ಮಾಡೋಕ್ಕಾಗ್ತಿಲ್ಲ. ಏಕೆಂದರೆ ನಾನು ಏನೋ ಚಪಾತಿ ಅಂತ ಹಾಕಿರ್ತೀನಲ್ಲಿ, ಬಟ್ ಎದ್ದು ನನಗೆ ಲಟ್ಸೋಕ್ಕಾಗ್ತಿರ್ಲಿಲ್ಲ. ಕಾಲೆಲ್ಲ ಶಿವರಿಂಗು, ಅದು ಟಾನಿಕ್ ಬೇರೆ ಕುಡಿತೀನಿ ಅಂತ ಒಂಥರ ಕನ್ಫ್ಯೂಸ್ಡ್ ಸ್ಟೇಟು. ಈ ಟಾನಿಕ್ಕು ಟ್ಯಾಬ್ಲೆಟ್ ಎಲ್ಲ ತೊಗೊಂಬಿಟ್ರೆ ನಿದ್ದೆ ಅಂದರೆ ನಿದ್ದೆ. ಸೊ ನನಗಿನ್ನೊಂದು ಸ್ವಲ್ಪ 2-3 ದಿನ ಟೈಮ್ ಬೇಕು ಅಂತ ಅನಿಸುತ್ತೆ. ಸೊ ನೋಡೋಣ, ಹೆಲ್ತ್ ಈಸ್ ವೆಲ್ತ್ ಅಂತ ನನಗೆ ಈ ನಡುವೆ ಅನುಭವ ಆಗ್ತಾಯಿದೆ. ಆದಷ್ಟು ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಈಗಂತೂ ನನಗೆ ಖುಷಿ ಕೊಡೋ ಕೆಲಸ ಅಂದರೆ ಸಿಕ್ಕಾಬಟ್ಟೆ ಬಿಸಿನೀರು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ನೀವು ಅಷ್ಟೇ, ಆಯಿತಾ. 1 ಅವರಿಗೆ 1 ಗ್ಲಾಸ್ ಬಿಸಿ ನೀರೇ ಕುಡೀರಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನಮಗೇನೋ ಕ್ರೇವಿಂಗ್ ಆಗೋದು, ಸ್ವೀಟ್ ತಿನ್ನೋದು ಆ ಥರ ಎಲ್ಲ ಏನೂ ಅನಿಸಲ್ಲ. ತುಂಬ ಸ್ಯಾಟಿಸ್ಫೈಡ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆಮೇಲೆ ಹೊಟ್ಟೆ ಕ್ಲಿಯರ್ ಆದಂಗೆ ಆಗ್ತಿರುತ್ತೆ. ಸೊ ನಾನು ಹುಷಾರಿಲ್ದಿರೋ ಟೈಮಿಂದ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ತುಂಬ ಕನ್ಸಿಸ್ಟೆಂಟಾಗಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಸೊ ಈ ಥರ ಒಂದು ರೆಫರೆನ್ಸ್ ಇಟ್ಕೊಂಡು ನಾನು ಮೀಲ್ ಪ್ಲಾನಿಂಗ್ ಅನ್ನೋದು ಮಾಡ್ತಾಯಿದ್ದೆ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.